ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಮಾತೃಕಾನ್ಯಾಸ ಮಾಡಿಕೋಬೇಕು ಅಂತ ಹೇಳಿ ಆ ಮಾತೃಕಾ ಮಂತ್ರಗಳಿಗೆ ಒಂದೊಂದು ಅಕ್ಷರಗಳಿಗೆ ಅಕಾರಾದಿ ಅಕ್ಷರಗಳಿಗೆ ಅಕಾರಾದಿ ಅಕ್ಷರಗಳಿಂದ ನಿಯಾಮಕ ಅದರಿಂದ ವಾಚ್ಯನಾಗಿರತಕ್ಕಂಥ ಪ್ರತಿಪಾದ್ಯನಾಗಿರತಕ್ಕಂಥ ಭಗವದ್ರೂಪಗಳನ್ನು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಮುಟ್ಟಿಕೋಬೇಕು, ಮುಟ್ಟಿಕೊಂಡು ನನ್ನ ದೇಹನೇ ಒಂದು ದೇವಾಲಯ ಅಂತ ಚಿಂತನೆ ಮಾಡು ಅಂತ ಹೇಳಿದರು. ದೇವಾಲಯ ಅಂತ ಅಂದ್ಕೊಳ್ಳೆ ದೇವರಿರ್ತಾನೆ, ನಿಜ ಬರೀ ದೇವರೇ ಇರ್ತಾನ. ನೋಡಿರಿ, ವೆಂಕಟರಮಣ ಗುಡಿಗೆ ಹೋಗ್ಬೇಕಾದ್ರೆ ಮೊದಲು ಗುಡಿ ಒಳಗೆ ವೆಂಕಟರಮಣ ಕಾಣಿಸೋದಕ್ಕಿಂತ ಮುಂಚೆ ಮೊದಲು ಕಾಣಿಸೋದು ಯಾರು? ಗರುಡ ಕಾಣ್ತಾನೆ. ಮೊದಲು ಮುಂದೆ ಹನುಮಪ್ಪ ಕಾಣಿಸ್ತಾನೆ, ಬೇಡಿ ಆಂಜನೇಯ. ಅದಾದ ಮೇಲೆ ಒಳಗೆ ಹೋದ್ಕೊಳ್ಳೆ ಗರುಡನೇ ವೆಂಕಟರಮಣ ಎದುರಿಗೆ ಗರುಡ ದೇವರು ಇರ್ತಾರೆ. ಆ ಗರುಡ ದೇವ್ರನ್ನ ನೋಡಿದ ಮೇಲೆ ಸ್ವಲ್ಪ ಒಳಗೆ ಹೋಗಬೇಕು ಅಂದರೆ ಜಯ ವಿಜಯರು ನಿಂತ್ಕೊಂಡಿರ್ತಾರೆ. ಸೊ ದೇವತೆಗಳು ಕೂಡ ಅವನ ಸೇವೆಗಾಗಿ ಪರಿವಾರತ್ವೇನು ನಿಂತುಕೊಂಡಿರ್ತಾರೆ. ಹಾಗೆ ನಮ್ಮ ದೇಹದಲ್ಲಿ ಅಜಾದಿ ಭಗವದ್ರೂಪಗಳು ತುಂಬಿಕೊಂಬಿಟ್ಟಾವೆ. ಅದಕ್ಕೆ ನಮ್ಮ ದೇಹ ದೇವಾಲಯ ಅಂದರೆ ಬರೀ ಅಜಾದಿ ರೂಪಗಳೊಂದೇ ಅವನ, ಅವನ ಸೇವಕರಿಲ್ವ? ಅಯ್ಯೋ, ಕುಪ್ಪಿ ಕುಪ್ಪಿ ಬಂದಿದ್ದಾರಯ್ಯ. ನಿನ್ನ ದೇಹ 24 ತತ್ವಗಳಿಂದ ನಿರ್ಮಾಣವಾಗಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳೆಲ್ಲ ಕೂಡ ನಿನ್ನ ದೇಹದಲ್ಲಿದ್ದಾರೆ. ನೋಡ್ರಿ ಹೇಗಿದ್ದಾರೆ. ಅವ್ಯಕ್ತಾತ್ಮನೆ ಬ್ರಹ್ಮಾಣಿ ಭಾರತೀಭ್ಯಾಮ್ನ, ಇಲ್ಲಿ ಅವ್ಯಕ್ತ ತತ್ವ ಇರ್ತದೆ. ಅವ್ಯಕ್ತ ತತ್ವ ಇಲ್ಲಿರ್ತದೆ. ಅದಕ್ಕೆ ನಿಯಾಮಕ ಅಭಿಮಾನಿ ದೇವತೆಗಳು ಯಾರು? ಸರಸ್ವತಿ ಭಾರತೀಯರು. ಓ, ನನ್ನ ಬಲಗೈಯಲ್ಲಿ ಅವ್ಯಕ್ತ ತತ್ವ ಅದೇ, ಅದರ ಒಳಗೆ ಭಾರತೀಯ. ಇದನ್ನು ಹೆಣ್ಮಕ್ಳು ಮಾಡ್ಬೋದು, ಅದನ್ನು ಮಂತ್ರ ಹೇಳಬೇಕು ಅಂತಿಲ್ಲ. ಓ, ನನ್ನ ಬಲಗೈಯಲ್ಲಿ ಅವ್ಯಕ್ತ ತತ್ವ ಅದೇ. ಇದರಲ್ಲಿ ನಮ್ಮ ಹೆಣ್ಮಕ್ಳ ದೇಹದಲ್ಲಿ ಅವ್ಯಕ್ತ ತತ್ವ ಇಲ್ಲ, ಗಂಡಸ ಮಕ್ಕಳ ದೇಹದಲ್ಲಿ ಮಾತ್ರ. ಅದರಲ್ಲಿ ನಮ್ಮಲ್ಲಿ ಮೂರ್ಖರಿದ್ದಾರೆ. ಇನ್ನು ಏನು ಮೂರ್ಖರಿದ್ದಾರೆ ಗೊತ್ತನ? ಅದು ಬ್ರಾಹ್ಮಣನ ದೇಹದಲ್ಲಿ ಮಾತ್ರ. ಏನ್ರಿ ಇದೆಲ್ಲ? ನನಗೆ ಕೆಲವು ವಿಷಯ ಕೇಳಿದರೆ ನೋವಾಗ್ತದೆ. ಒಬ್ಬರು ಹೇಳ್ತಾರೆ, ಬ್ರಾಹ್ಮಣ ಏನಾದರೂ ಅಪವಿತ್ರತೆ ಕಂಡ್ರೆ, ಅದರ ಸೀನು ಬಂತು ಅಥವಾ ಆಕಳಿಕೆ ಬಂತು, ಆಗ ನಾರಾಯಣ ಗೋವಿಂದ ಅಂತೀವಿ. ಮಕ್ಕಳಾಡಿಸುವಾಗ ಮಡದು ಬಿಕ್ಕುವಾಗ ಆಕಳಿಸುತ್ತಲೇ ದೇವಕ್ಕಿ ತನಯನ. ರೈಟ್, ಓಕೆ. ಅಷ್ಟೇ ಅಲ್ಲಂತ ಆಚಮನ ಮಾಡಬೇಕು. ಆಚಮನ ಮಾಡಲಿಕ್ಕೆ ಎಲ್ಲಿಂದ ಮಾಡಬೇಕು? ನೀರೆಲ್ಲವ ಎಲ್ಲ ಪ್ರತಿಯೊಂದು ಕಡೆ ಕಾರ್ನಾಗ ಹೋಗ್ತಿರ್ತೀವಿ ಯಾರು. ಆಗ ಬಲಗಿವಿ ಈ ಬೆರಳು ಹೀಗೆ ಹಿಡ್ಕೊಂಡು ಬಲಗಿವಿಯನ್ನು ಮುಟ್ಕೋಬೇಕಂತ. ಯಾಕೆ ಬಲಗಿವಿಯನ್ನು ಮುಟ್ಕೋಬೇಕು? ಇಲ್ಲಿ ಗಂಗಾದಿ ತೀರ್ಥಗಳಿರ್ತಾವೆ. ಇದು ಚೆನ್ನಾಗದೆ, ಭಾಳ ಅದ್ಭುತವಾದ. ಅದ ಕಾರಣ ಮಲಮೂತ್ರ ವಿಸರ್ಜನೆ ಮಾಡುವಾಗ ಏನು ಮಾಡಬೇಕು? ಈ ಜನಿವಾರ ತೊಗೊಂಡು ಹಿಂಗೆ ಹಾಕ್ಕೋಬೇಕು, ಬಲಗಿವಿ ಹಾಕ್ಯೋ ಅಂತಂತಾರೆ. ಯಾಕೆ ಹಾಕ್ಕೋಬೇಕಂದ್ರೆ, ನನ್ನ ಪವಿತ್ರವಾಗಿರ್ತಕ್ಕಂಥ ಋಗ್ವೇದ, ಯಜುರ್ವೇದ, ಸಾಮವೇದಕ್ಕೆ ಪ್ರತಿನಿಧಿ ಆಗಿರ್ತಕ್ಕಂಥ ಈ ಗಂಟೆ ಏನದಲ್ಲ, ಇದು ಅಥರ್ವಣ ವೇದ. 4 ವೇದಗಳಿಗೆ ಪ್ರತಿನಿಧಿಯಾಗಿರ್ತಕ್ಕಂಥ ಯಜ್ಞೋಪವೀತವನ್ನು ನಾನು ಮಲಮೂತ್ರ ವಿಸರ್ಜನೆ ಮಾಡ್ತಾಯಿದ್ದೀನಿ. ಎಲ್ಲ ಕೆಳಗಿಡಬಾರ್ದು. ಕಿವಿಗೆ ಯಾಕೆ ಸುತ್ತಿರಬೇಕು ಅಂದರೆ, ಗಂಗಾದಿ ನದಿಗಳ ಸನ್ನಿಧಾನದ ಕಾರಣ ನಾನು ಗಂಗಾ ದಂಡೆಯ ಮೇಲೆ ನನ್ನ ಯಜ್ಞೋಪವೀತ ಇಟ್ಟೀನಿ ಅಂತ ಚಿಂತನೆ ಮಾಡ್ಲಕ್ಕಂತ. ಇದು ಒಂದನೇದಾದರೆ. ಎರಡನೇದು ಏನದು ಗೊತ್ತಾ? ಪ್ರಾಕ್ಟಿಕಲ್ಲಾಗಿ ಆಗ್ತಕ್ಕಂಥದ್ದು. ಇಲ್ಲಿ ಗಂಗಾದಿ ಅವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಇದನ್ನ ಇಟ್ಕೊಂಡ್ರೆ ಯದ್ಭಾವಂ ತದ್ವತಿ, ಒಳ್ಳೆ ಆಲೋಚನೆ ಮಾಡು ಅಂತ ಹೇಳ್ತಾರಲ್ಲ, ಕೆಟ್ಟ ಆಲೋಚನೆ ಮಾಡಬೇಡ. ಎರಡನೇದೇನು ಗೊತ್ತನಾ? ನೀನು ಹಾಗೆ ಕೂತ್ಕೊಂಡ್ರೆ ಈ ನಿನ್ನ ಯಜ್ಞೋಪವೀತ ಎಲ್ಲೋ ಕೆಳಗೆ ಹೋಗಿ ಟಚ್ ಆಗ್ತದೆ. ಅದು ಟಚ್ ಆಗದೆ ಇರಲಿಕ್ಕಾಗಿ ಮಲಮೂತ್ರ ವಿಸರ್ಜನೆ ಮಾಡುವಾಗ ಅಪವಿತ್ರ ಸ್ಥಳಗಳಿಗೆ ಹೋಗಿ ಯಜ್ಞೋಪವೀತ ಸ್ಪರ್ಶ ಆಗಬಾರ್ದು ಅಂತೇಳಿ ಮೊದಲು ಕಿವಿಗೆ ಸುತ್ತಬೇಕು. ಎರಡನೇದೇನಯ್ಯ ಅಂದರೆ, ನನ್ನ ಕಿವಿಯಲ್ಲಿ ಗಂಗಾದಿ ನದಿಗಳವೆ, ಆ ದಂಡೆಯ ಮೇಲೆ ನನ್ನ ಯಜ್ಞೋಪವೀತ ಇಟ್ಟೀನಿ. ಯಾಕೆ? ಯಜ್ಞೋಪವೀತ ಅಂದರೆ ಸಾಮಾನ್ಯ ಅಲ್ಲ. ಅನೇಕ ದೇವತೆಗಳಿಂದ, ತಂತು ದೇವತೆಗಳಿಂದ, ಸೂತ್ರ ದೇವತೆಗಳಿಂದ, ಅಲ್ಲಿ ಹತ್ತಿ ಇದರಿಂದ ತಯಾರಾಗಿದ್ದಲ್ಲ, ನಿನ್ನೆ ಹೇಳಿದ್ನಲ್ಲ, ಆ ಎಲ್ಲ ದೇವತೆಗಳು ಇಲ್ಲಿದ್ದಾರೆ. ಇದಕ್ಕಿಂತಲೂ ಮಿಗಿನಾಗಿ ಋಗ್ವೇದ, ಯಜುರ್ವೇದ, 3 ಎಳೆಗಳಿರ್ತದೆ. ಮೊದಲನೇ ಎಳೆಯಲ್ಲಿ ಋಗ್ವೇದ, ಎರಡನೇ ಎಳೆಯಲ್ಲಿ ಯಜುರ್ವೇದ, ಮೂರನೇ ಎಳೆಯಲ್ಲಿ ಸಾಮವೇದ. ಈ ಗಂಟೆ ಏನದಲ್ಲ, ಬ್ರಹ್ಮಗಂಟು ಅಂತೇಳಿ, ಆ ಬ್ರಹ್ಮಗಂಟಿನಲ್ಲಿ ಅಥರ್ವಣ ವೇದ ಇರ್ತಾರೆ. ಬರೀ ವೇದಗಳು ಜಡ, ಅವು ಮಾತ್ರವನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಿ ಪರಮಾತ್ಮರಿದ್ದಾರೆ. ಇಂಥ ಭಗವಂತನ ತೊಗೊಂಡ್ರೆ ನಾನು ಎಲ್ಲಿಟ್ಟೀನಿ ಅಂದರೆ, ಗಂಗಾ ನದಿಯ ದಂಡೆಯಲ್ಲಿಟ್ಟೀನಿ, ಒಡ್ಡಿನ ಮೇಲೆ ಇಟ್ಟೀನಿ ಅಂತಂಬು ಅನುಸಂಧಾನ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿವರೆಗೆ ಮನುಷ್ಯ ಬರೋದಲ್ಲ, ಬರೇ ತೊಗೊಂಡ್ರೆ ಜನವರ ಹಿಂಗೆ ಸುತ್ತಿವೆ, ಏನು ಪ್ರಯೋಜನ? ಅದು ತೊಗೊಂಡು ಏನಾಗ್ತದೆ? ಇಲ್ಲ, ಈ ಚಿಂತನೆ ಬಂದಾಗ ಭಗವಂತನ ಸ್ಮರಣೆ ಬರ್ತದೆ. ಆ ಭಗವಂತನ ಸ್ಮರಣೆ ಬಂದರೆ ನಿನ್ನ ಮನಸ್ಸು ಪವಿತ್ರ ಆಗಲಿಕ್ಕೆ ಪ್ರಯತ್ನ ಆಗ್ತದೆ. ಸೊ ಇದನ್ನು ಹಾಕ್ಯೋ ಅಂತ ಹೇಳ್ತಾರಲ್ವ. ಸೊ ಅದರಂತೆ ಭಗವದ್ರೂಪಗಳು ಅವೇ ನನ್ನ ದೇಹದಲ್ಲಿ.
ಅದರೊಟ್ಟಿಗೆ ದೇವತೆಗಳು ನನ್ನಲ್ಲಿದ್ದಾರೆ. ಯಾವ ದೇವತೆಗಳಿದ್ದಾರೆ? ಇಲ್ಲಿ ಅವ್ಯಕ್ತ ತತ್ವಾದೆ. ಇಲ್ಲಿ ಯಾರಿದ್ದಾರೆ? ಬ್ರಹ್ಮ ಮತ್ತು ಭಾರತೀ ದೇವಿಯರಿದ್ದಾರೆ. ಸರಸ್ವತಿ ಮತ್ತು ಭಾರತೀ ದೇವಿಯರಿದ್ದಾರೆ. ಲಕ್ಷ್ಮೀ ಪ್ರಧಾನವಾಗಿರ್ತಾಳೆ. ಲಕ್ಷ್ಮೀ ಮುಖ್ಯವಾದ ನಿಯಾಮಕಳು, ಅಭಿಮಾನಿ. ಎರಡನೇ ಅಭಿಮಾನಿ, ಅವಾಂತರ ಅಭಿಮಾನಿಗಳು ಯಾರಂದರೆ ಸರಸ್ವತಿ ಭಾರತೀಯರು. ಅದಾದಮೇಲೆ ಈ ಎಡಗೈ ಬರಬೇಕು. ಇಲ್ಲಿ ಮಹದಾತ್ಮನೆ ಬ್ರಹ್ಮವಾಯುಭ್ಯಾಂ ನಮಃ. ಮಹತ್ತತ್ವದ ಇದರಲ್ಲಿ, ಈ ಮಹತ್ತತ್ವದಲ್ಲಿ ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ. ನೀವು ಕೂಡ ಚಿಂತನೆ ಮಾಡಬಹುದು. ಇದನ್ನು ಕನ್ನಡದಲ್ಲಿ ಏನು ಚಿಂತನೆ ಮಾಡೋಕ್ಕೆ ಬೇಕಾದಾಗ ಮಾಡಬಹುದು. ಬರ್ಕೋಬೇಕು, ಕೂತ್ಕೊಂಡು ಆಲೋಚನೆ ಮಾಡಬೇಕು. ಬರೀ ಓದೋದು, ಹಾಡುಗಳು ಹೇಳಿಕೆಂಬುದು ಒಂದನೇ ಘಟ್ಟ. ಇದು ಎರಡನೇ ಘಟ್ಟ ಅರ್ಥ ಚಿಂತನೆಗೆ ಹೋಗಬೇಕು. ಬರೀ ಹಾಡು ಓದಿದ್ವಿ ಕೂತ್ಕೊಂಡ್ವಿ, ಬಾಯಿ ಬಂದದ್ದು ಹೇಳ್ತಾ ಇದ್ವಿ, ಟೇಪ್ ರೆಕಾರ್ಡ್ ವಿಚಾರ ಅಲ್ಲ. ಅರ್ಥ ಚಿಂತನೆ ಮಾಡಬೇಕು. ಅರ್ಥ ಚಿಂತನೆ ಆದಮೇಲೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಅನುಭವಕ್ಕೆ ತಂದುಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ ಏನು ಹೇಳ್ತಾರಲ್ಲ, ಸೀರೆ ಉಡೋಕಾಲಕ್ಕೆ ಈ ಭಗವದ್ರೂಪ ಚಿಂತನೆ ಮಾಡಿ. ಯಾಕೆ ಆ ಭಗವದ್ರೂಪ ಚಿಂತನೆ ಮಾಡಬೇಕು? ಉಪೇಂದ್ರನ ಯಾಕೆ ಚಿಂತನೆ ಮಾಡಬೇಕು? ಅವನು ಮಾನ ಸಂರಕ್ಷಕ. ಸೀರೆಯ ರೂಪದಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡ್ತಾನೆ ಎಂಬ ಭಾವನೆಯಿಂದ ಅದನ್ನು ಉಟ್ಟುಕೊಂಡಾಗ ನಮ್ಮ ಜೀವನ ಧನ್ಯ ಆಗ್ತದೆ. ಹಾಗೆ ಇಲ್ಲಿ ಮಹತ್ತತ್ವದಲ್ಲಿ ಬ್ರಹ್ಮ ಮತ್ತು ವಾಯುದೇವರಿದ್ದಾರೆ. ಇಲ್ಲಿ ಅಹಂಕಾರ ತತ್ವದೆ ಬಲಗಾಲಿನಲ್ಲಿ, ಅಲ್ಲಿ ಗರುಡ, ಶೇಷ, ರುದ್ರರಿದ್ದಾರೆ. ಎಡಗಾಲಿನಲ್ಲಿ ಮನಸ್ತತ್ವ ಅದೆ, ಇಲ್ಲಿ ಇಂದ್ರ, ಕಾಮರಿದ್ದಾರೆ. ಆಮೇಲೆ ಶ್ರೋತ್ರಾತ್ಮನೇ ಕಿವಿ ಮುಟ್ಕೋಬೇಕು. ಇಲ್ಲಿ ಎರಡು ಪದ್ಧತಿ ಅದೇ. ಈ ತತ್ವನ್ಯಾಸದಲ್ಲಿ ಕೂಡ ಎರಡು ರೀತಿ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಶ್ರೋತ್ರಾತ್ಮನೆ ದಿಗ್ದೇವತಾಭ್ಯೋ ನಮಃ ತೊಗಾತ್ಮನೆ ಶ್ರೋತ್ರಾತ್ಮನೆ ದಿಗ್ದೇವತಾಭ್ಯೋ ನಮಃ ತೊಗಾತ್ಮನೆ ಪ್ರಾಣಾಯ ನಮಃ ಚಕ್ಷುರಾತ್ಮನೆ ಜಿಹ್ವಾಯ ನಮಃ ಜಿಹ್ವಾಯ ವರುಣಾತ್ಮ ಶ್ರೋತ್ರಾತ್ಮನೆ ದಿಗ್ದೇವತಾಭ್ಯೋ ನಮಃ ತೊಗಾತ್ಮನೆ ಪ್ರಾಣಾಯ ನಮಃ ಚಕ್ಷುರಾತ್ಮನೆ ಸೂರ್ಯಾಯ ನಮಃ ಜಿಹ್ವಾತ್ಮನೆ ವರುಣಾಯ ನಮಃ ಘ್ರಾಣಾತ್ಮನೆ ಅಶ್ವಭ್ಯಾಂ ನಮಃ. ಇದು ಈ ರೀತಿ ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇವು ಇಲ್ಲಿ ತತ್ವಗಳನ್ನು ಚಿಂತನೆ ಮಾಡೋದಕ್ಕಿಂತ ಅವು ನಮ್ಮಲ್ಲಿ ಅವಲ್ಲ. ಸ್ಪರ್ಶಾತ್ಮನೆ ತೊಗಾತ್ಮನೆ ಪ್ರಾಣಾಯ ನಮಃ ಶ್ರೋತ್ರಾತ್ಮನೆ ದಿಗ್ದೇವತಾಭ್ಯ. ಇದು ಶ್ರೋತ್ರ, ಕಿವಿಗಳಲ್ಲಿ ಯಾರಿದ್ದಾರೆ? ದಿಗ್ದೇವತೆಗಳಿದ್ದಾರೆ. ಶ್ರೋತ್ರಾತ್ಮನೆ ದಿಗ್ದೇವತ ತೊಗಾತ್ಮನೆ ಈ ನಮ್ಮ ಚರ್ಮದಲ್ಲಿ ಪ್ರಾಣಾಯ ನಮಃ ಅಹಂಕಾರಿಕ ಪ್ರಾಣದೇವರಿದ್ದಾರೆ. ಚಕ್ಷುರಾತ್ಮನೆ ಸೂರ್ಯಾಯ ನಮಃ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ. ಶ್ರೋತಾತ್ಮನೆ ದಿಗ್ಗ ತೊಗಾತ್ಮನೆ ಪ್ರಾಣ ಚಕ್ಷುರಾತ್ ಸೂರ್ಯಾಯ ಜಿಹ್ವಾತ್ಮನೆ ವರುಣಾಯ ನಮಃ ನಾಲಿಗೆಯಲ್ಲಿ ವರುಣದೇವರಿದ್ದಾರೆ. ಜಿಹ್ವಾತ್ಮನೆ ವರುಣಾಯ ನಮಃ ಘ್ರಾಣಾತ್ಮನೆ ಅಶ್ವಭ್ಯಾಂ ನಮಃ ಈ ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ವಾಗಾತ್ಮನೆ ಇಲ್ಲಿ ಬಾಯಿ, ಈ ಬಾಯಿಯಲ್ಲಿ ಇದು ಕರ್ಮೇಂದ್ರಿಯ. ಈ ಬಾಯಿ ಎನ್ನುವ ಕರ್ಮೇಂದ್ರಿಯದಲ್ಲಿ ಅಗ್ನಿ ಇದ್ದಾನೆ. ವಾಗಾತ್ಮನೆ ವನ್ನಹೇ ನಮಃ ಪಾಣ್ಯಾತ್ಮನೆ ದಕ್ಷಾಯ ನಮಃ ಈ ನನ್ನ ಎರಡು ಕೈಗಳಲ್ಲಿ ದಕ್ಷ ಪ್ರಜಾಪತಿ ಇದ್ದಾನೆ. ಪಾದಾತ್ಮನೆ ಜಯಂತಾಯ ನಮಃ ನನ್ನ ಎರಡು ಕಾಲುಗಳಲ್ಲಿ ಜಯಂತ ಇದ್ದಾನೆ. ಇಂದ್ರನ ಮಗನಾಗಿರ್ತಕ್ಕಂಥ ಜಯಂತ ಇದ್ದಾನೆ. ವಾಗಾತ್ಮನೆ ವನ್ನೇ ಪಾದಾತ್ಮನೆ ಜಯಂತಾಯ ಪಾಣ್ಯಾತ್ಮನೆ ಜಯಂತಾಯ ನಮಃ ಪಾದಾತ್ಮನೆ ಜಯಂತಾಯ ನಮಃ ಪಾಯು ಅಂದರೆ ಗುದ ಅಂದರೆ ಮಲವಿಸರ್ಜನೆ ಮಾಡಿದ ಪಾಯುವ್ಯಾತ್ಮನೆ ಮಿತ್ರಾಯ ನಮಃ ತೊಗಾತ್ಮನೆ ಪ್ರಾಣಾಯ ನಮಃ ಚಕ್ಷುರಾತ್ಮ ಸೂರ್ಯಾಯ ಜಿಹ್ವಾತ್ಮನೆ ಪ್ರಣಾಯ ಘ್ರಾಣಾತ್ಮನೆ ಶುಂಭನ ವಾಗಾತ್ಮನೆ ವನ್ನೇ ನಮಃ ಪಾಣ್ಯಾತ್ಮನೆ ದಕ್ಷಾಯ ನಮಃ ಪಾದಾತ್ಮನೆ ಜಯಂತಾಯ ನಮಃ ಪಾಯುವ್ಯಾತ್ಮನೆ ಉಪಸ್ಥಾತ್ಮನೆ ಮನವೇ ನಮಃ ಮನು ಇದ್ದಾನೆ. ಮಿತ್ರ ಇದ್ದಾನೆ. ಉಪಸ್ಥ ಅಂದರೆ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಅಲ್ಲಿ ಮಿತ್ರನಾಮಕ ವಾಯುದೇವತೆ ಇದ್ದಾರೆ. ಮತ್ತು ಆಮೇಲೆ ಶ್ರೋತ್ರಾತ್ಮನೆ ಮಿತ್ರಾನ ಉಪಸ್ಥಾತ್ಮನೆ ಶಬ್ದಾತ್ಮನೆ ಬೃಹಸ್ಪತಿ ಪ್ರಾಣಾಭ್ಯಾನ್ಮ ಸ್ಪರ್ಶಾತ್ಮನೆ ಅಪಾನಾಯ ನಮಃ ರೂಪಾತ್ಮನೆ ವ್ಯಾನಾಯ ನಮಃ ರಸಾತ್ಮನೆ ಗಂಧಾಯ ನಮಃ ಸಮಾನಾತ್ಮನೆ ಆಕಾಶಾತ್ಮನೆ ಸಮಾನಾತ್ಮನೆ ಆಮೇಲೆ ಆಕಾಶಾತ್ಮನೆ ಮಹಾಗಣಪತಿ. ನನ್ನ ದೇಹದಲ್ಲಿ ಆಕಾಶದಲ್ಲೆಲ್ಲ ಗಣಪತಿ ಇದ್ದಾನೆ. ಆಕಾಶಾತ್ಮನೆ ಗಣಪತಿಯೇ ನಮಃ ವಾಯುವ್ಯಾತ್ಮನೆ ಪ್ರಭವಾಯವೇ ನಮಃ ತೇಜಾತ್ಮನೆ ವನ್ಹೇ ನಮಃ ಆಬಾತ್ಮನೆ ವರುಣಾಯ ನಮಃ ಪೃಥಿವ್ಯಾತ್ಮನೆ ಶನೈಶ್ಚರ ಧರಾಭ್ಯಾಂ ನಮಃ ನನ್ನ ದೇಹ ಪೃಥ್ವಿ ತತ್ವದಿಂದ ಮಾಡಿದ್ದು. ಆ ಪೃಥ್ವಿ ತತ್ವದಲ್ಲಿ ಯಾರಿದ್ದಾರೆ? ಶನಿ ಮತ್ತು ಧರಾದೇವಿ ಇದ್ದಾರೆ. ವಾಯು ತತ್ವದಿಂದ ನಿರ್ಮಾಣವಾಯಿತು. ಇಲ್ಲಿ ಪ್ರಭವಾಯು ಇದ್ದಾನೆ. ನೀರಿನಿಂದ ಇದು ನೀರಿನ ಅಂಶ ಇದು ದೇಹದಲ್ಲಿ ಅದೇ ಬೇಕಾದಷ್ಟು. ಅಲ್ಲಿ ಯಾರಿದ್ದಾರೆ? ವರುಣ ಇದ್ದಾನೆ. ಅಗ್ನಿ ನನ್ನ ದೇಹದಲ್ಲಿ ಅಗ್ನಿ ಅದು ತಿಕ್ಕಿದೆ ನಮಗೆ ಗೊತ್ತಾಗ್ಬಿಡ್ತದೆ, ಬಿಸಿ ಬರ್ತದೆ. ಸೊ ಅಗ್ನಿ ಇದ್ದಾನೆ. ಅಗ್ನಿಯಲ್ಲಿ ಯಾರಿದ್ದಾರೆ? ಅಗ್ನಿ ತತ್ವದಲ್ಲಿ ಅಗ್ನಿ ಇದ್ದಾನೆ. ಆಕಾಶ ತತ್ವದೇ ಎಲ್ಲ ಖಾಳಿಯಾದ ಒಳಗೆಲ್ಲ ಆಕಾಶದಲ್ಲಿ ಯಾರಿದ್ದಾರೆ? ಗಣಪತಿ ಇದ್ದಾನೆ. ಹೀಗೆ ಇಡೀ ದೇಹದಲ್ಲಿ 24 ತತ್ವಗಳನ್ನು ಚಿಂತನೆ ಮಾಡ್ತಾ ಆ 24 ತತ್ವಗಳಲ್ಲಿ ಅಂತರ್ಯಾಮಿಗಳಾಗಿ ಅವಕ್ಕೆ ಅಭಿಮಾನಿಗಳಾಗಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ.
ಬರೀ ಅಷ್ಟೇ ಚಿಂತನೆ ಮಾಡಬಾರ್ದು. ಅವರೊಳಗೆ ವಾಯುದೇವರಿದ್ದಾರೆ, ಭಾರತೀಯ ರಮಣ ಮುಖ್ಯಪ್ರಾಣ ಅಂತಕ್ಕಂಥ ಮುಖ್ಯಪ್ರಾಣ ಇದ್ದಾನೆ. ಅವರೊಳಗೆ 24 ಕೇಶವಾದಿ ರೂಪಗಳವೆ. ಇಲ್ಲಿ ಕೇಶವ ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಹೃಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ. ಹೀಗೆ ಆ 24 ಭಗವಂತನ ರೂಪಗಳನ್ನು ಕೂಡ ಚಿಂತನೆ ಮಾಡಿದರೆ ನಮ್ಮ ಜೀವನ ಧನ್ಯ ಆಗ್ತದೆ, ನಮ್ಮ ದೇಹ ಪವಿತ್ರ ಆಗ್ತದೆ. ಬರೀ ನಮ್ಮ ದೇಹ ಪವಿತ್ರ ಆಗೋದಿಲ್ಲ, ನೋಡಿದವ್ರನ್ನೆಲ್ಲ ಅಂದ್ಕೋತೀವಿ, ಅವ್ರು ಬಂದ್ರಲ್ಲಪ್ಪ, ಅವ್ರ ದೇಹದಲ್ಲಿ ಭಗವಂತ ಇಷ್ಟು ರೂಪದಿಂದ ತುಂಬಿಕೊಂಡಿದ್ದಾನೆ. ಅದೇ ನಾನು ಹೇಳಿದ್ದು ಅದೇ. ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಗಂಗೆ ಜನಿವಾರಲ್ಲಿ ಸುತ್ತಿಕೊಂಡು ಏನಂತಾರೆ, ಇದು ಬ್ರಾಹ್ಮಣನ ಕಿವಿಯಲ್ಲಿ ಮಾತ್ರ ಇರ್ತಾವಂತ. ಅದರಲ್ಲಿ ಮತ್ತೆ ಇನ್ನು ಪುಣ್ಯಾತ್ಮರಾದರೆ ಮಾಧ್ವರ ಕಿವಿಯಲ್ಲಿ ಮಾತ್ರ ಇರ್ತಾವೆ. ಮತ್ತು ಅದ್ವೈತಿಗಳ ಕಿವಿಯಲ್ಲಿ ಇರೋದಲ್ಲ, ವಿಶಿಷ್ಟ ಅದ್ವೈತಿಗಳ ಕಿವಿಯಲ್ಲಿ ಏನಿರೋದು. ಅರೆ, ಪ್ರತಿ ಪ್ರಾಣಿಯ ದೇಹ ಭಗವಂತನ ದೇವಾಲಯ. ಯಾವಾಗ ಭಗವಂತನ ದೇವಾಲಯ ಅಂತ ಅಂದುಕೊಳ್ಳಿ, ಅಲ್ಲಿ ಪ್ರಾಣಿಗಳ ದೇವರು ಇರೋದಲ್ವ. ದೇವರು ಅವನು ಹೇಳ್ತಾನೆ, ಕೃಷ್ಣ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ನೀ ಪಂಡಿತ ಅನಿಸ್ಕೋಬೇಕಾದ್ರೆ, ನಿಜವಾದ ಜ್ಞಾನಿ ಆಗಬೇಕಾದ್ರೆ ಎಲ್ಲ ಕಡೆ ನಾನು ಇದ್ದೀನಿ ಅಂತ ನೋಡು ಅಂತಾನೆ. ಅಂದರೆ ಕೃಷ್ಣ ಇದ್ದ ಮೇಲೆ, ದೇವರು ಇದ್ದ ಮೇಲೆ ಗಂಗಾದಿ ನದಿಗಳಿರೋದಲ್ಲಿ ಎಲ್ಲರ ಕಿವಿಗಳಲ್ಲಿ ಗಂಗಾದಿ ನದಿಗಳಿರ್ತವೆ. ಅದನ್ನು ಸ್ಪರ್ಶ ಮಾಡಿಕೊಂಡ್ರೆ ನಮ್ಮ ಹಿಂದಿನ ಕಾಲದ ಭಾರತೀಯರು ಮ್ಯಾಕ್ಸಿಮುಲ್ಲರ್ ಅಂತಕ್ಕಂಥ ವ್ಯಕ್ತಿ ಸರ್, ಒಂದು ನಮ್ಗೆ ಸಿಲೆಬಸ್ ಇತ್ತು ಸರ್. ನಾವು ಓದುವಾಗ ವೇದಗಳಿಗೆ ಇಂಟ್ರೊಡಕ್ಷನ್ ಬರ್ದಾನತ್ತ. ಆ ಪುಸ್ತಕ ನಮಗೆ ಸಿಲೆಬಸ್ ಆಗಿತ್ತು. ಅವನ ಬಗ್ಗೆ ಚರಿತ್ರೆ ಇತ್ತು ಅದರಲ್ಲಿ. ಆ ಪುಣ್ಯಾತ್ಮ ಏನು ಸರ್ ವಂಡರ್ಫುಲ್. ಅವನು ವಯಸ್ಸು ಇಲ್ಲಿ ಬಂದ ಇಂಡಿಯಾಕ್ಕೆ. ನಾವು ಮಾಡಿದ ತಪ್ಪು ತೋಡು ಎಷ್ಟದ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ಮನೆಗೆ ಬಂದ ಅವನಿಗೆ ನಮ್ಮ ಭಾರತ ಅಂದರೆ ಆಕರ್ಷಣೆ ಆಯ್ತು ಅವನಿಗೆ. ಅವನಿಗೆ ವೇದಗಳು, ಉಪನಿಷತ್ತುಗಳು, ಈ ಪುರಾಣಗಳು ನೋಡಿ ಆಶ್ಚರ್ಯ ಆಗ್ಬಿಡ್ತು, ಏನು ಮಾರಾಯ ಇದು. ಆದರೆ ಅವನಿಗೆ ಇಂಗ್ಲೀಷ್ ಬಿಟ್ಟರೆ ಮತ್ತೊಂದು ಬರೋದಲ್ಲ. ಇಂಗ್ಲೆಂಡ್ನವನು ಏನು ಮಾಡಬೇಕು, ಅವನಿಗೆ ಇಂಗ್ಲೀಷ್ ಕನ್ನಡ ಸಂಸ್ಕೃತ ಕಲಿಬೇಕು. ಸಂಸ್ಕೃತ ಕಲಿತೇ ಇದ್ದರೆ ವೇದಗಳು ಅಭ್ಯಾಸ ಆಗೋಲ್ಲ. ಎಲ್ಲರ ಮನೆಗೆ ಬಂದಾನೆ. ಬ್ರಾಹ್ಮಣರ ಪಂಡಿತರಾಗಿರ್ತಕ್ಕಂಥ ಬ್ರಾಹ್ಮಣರ ಮನೆಗೆಲ್ಲ ಬಂದಾನೆ. ಅದರಲ್ಲಿ ಖಂಡಿತ ಮಾಧ್ವರ ಮನೆಗೆ ಬಂದಿರ್ತಾನವನು. ಬಂದು, ಸ್ವಾಮಿ ನಾನು ಹೀಗೆ ಇಂಗ್ಲೆಂಡ್ನಿಂದ ಬಂದೀನಿ, ನಂಗೆ ಬೇರೆ ಇಂಗ್ಲೀಷ್ ಬಿಟ್ಟು ಬೇರೆದು ಬರೋದಲ್ಲ, ಏನೋ ಅಲ್ಲಿ ಬಂದು ಏನು ಕನ್ನಡ ಕಲ್ತ್ಕೊಂಡೇನೋ ಗೊತ್ತಿಲ್ಲ, ದಯಮಾಡಿ ನನಗೆ ವೇದಗಳು ಹೇಳಿಕೊಡ್ತೀರಾ, ಸಂಸ್ಕೃತ ಹೇಳಿಕೊಡ್ತೀರಾ ಅಂದರೆ, ನಮ್ಮ ಮಾಧ್ವರು ಏನು ಮಾಡಿದ್ದಾರೆ ಗೊತ್ತಾ, ತಿರಸ್ಕಾರ ಮಾಡಿದ್ರು ಅವನು. ಮ್ಲೇಚ್ಛ ನೀನು, ನಿನಗೆ ವೇದಗಳು ಹೇಳ್ಕೊಳ್ಳೋದು, ನಿನಗೆ ಸಂಸ್ಕೃತ ಹೇಳ್ಕೊಂಡು ನಡಿ ಅಂದ್ಬಿಟ್ರು. ವಿಶಿಷ್ಟ ಅದ್ವೈತಗಳು ಸ್ವಲ್ಪ ಕೈ ಹಿಡಿದಳು, ಆದರೆ ಅದ್ವೈತಗಳು ಪೂರ್ಣ ಕೈ ಹಿಡಿದ್ರೆ. ಆದ ಕಾರಣ ಇವತ್ತು ವಿಶ್ವಾದ್ಯಂತ ಅದ್ವೈತ ಕೂತ್ಕೊಂಡದು. ಯಾಕೆ ಗೊತ್ತಾ, ನಾವು ಯಾರಿಗೂ ಹೇಳಲಿಲ್ಲ. ಇವತ್ತಿಗೂ ಬೇರೆ ಶೂದ್ರಾದಿಗಳಿಗೆ ನಮ್ಮ ಪುರಾಣದ ಪುರಾಣ ಭಾಗವತ ಭಾರತ ಇವೆಲ್ಲ ರಚನೆ ಆಗಿರೋದು ಯಾರಿಗೆ? ಸ್ತ್ರೀ ಶೂದ್ರ ಬ್ರಹ್ಮ ಬಂಧು ನಾಂ. ಸ್ತ್ರೀಯರಿಗಾಗಿ ಭಾಗವತ ಬರೆದಿದ್ದಾರೆ ವೇದವ್ಯಾಸರು, ಸ್ತ್ರೀಯರಿಗಾಗಿ ಭಾರತ ಬರೆದಿದ್ದಾರೆ, ಮತ್ತು ಶೂದ್ರಗಳಿಗಾಗಿ ಭಾರತ ಬರೆದಿದ್ದಾರೆ. ಮತ್ತು ಈ ಬ್ರಹ್ಮಬಂಧುಗಳು ಅಂದರೆ ಬ್ರಾಹ್ಮಣನಾಗಿದ್ದು ಕೂಡ ಆ ಧರ್ಮ ಬಿಟ್ಟಿರ್ತಕ್ಕಂಥವ್ರು ಇದ್ದಾರಲ್ಲ, ಅವರಿಗಾಗಿ ಭಾರತ ಭಾಗವತ ಇವೆಲ್ಲ ಬರೆದಿರೋದು. ಇದನ್ನು ಅವ್ರು ಕೇಳಬಾರ್ದು, ಅವ್ರಿಗೆ ಹಾಕಬಾರ್ದು, ಕಾಸಿ ಹಾಕಬೇಕಂತ. ಇದು ಎಂಥ ಅನ್ಯಾಯ ಇದು. ಸೊ ಇದು ತಪ್ಪಾಗಿರ್ತಕ್ಕಂಥ ಚಿಂತನೆ. ಎಲ್ಲರ ದೇಹದಲ್ಲಿ ಭಗವಂತ ಇದ್ದಾನೆ, ಎಲ್ಲರಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅದನ್ನು ಉಪಾಸನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಚಿಂತನೆ ಮಾಡಬೇಕು. ಸೊ ತತ್ವನ್ಯಾಸವನ್ನು ಬರೀ ನಾವೊಂದೇ ಮಾಡ್ಕೊಂಬೋದ್ರೆ, ಹೆಣ್ಮಕ್ಕಳುಗಳು ತತ್ವನ್ಯಾಸದ ಚಿಂತನೆ. ನನ್ನ ದೇಹದಲ್ಲಿ ಇಂಥ ದೇವತೆಗಳೆಲ್ಲ ಕೂಡ ಈ ಇಂದ್ರಿಯಗಳಲ್ಲಿ, ಈ ತತ್ವಗಳಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡಿ ಜನ್ಮ ಧನ್ಯ ಮಾಡಿಕೊಂಡು ಇನ್ನೊಬ್ಬರನ್ನು ಜನ್ಮ ಧನ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಆಗ್ತದೆ. ಸೊ ತತ್ವನ್ಯಾಸ ಮಾಡ್ಕೋಬೇಕು, ಮಾತೃಕಾನ್ಯಾಸ ಮಾಡ್ಕೋಬೇಕು. ಇವೆರಡು ಆದಮೇಲೆ ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದ. ಸಂಧ್ಯಾ ವಂದನದಲ್ಲೇ ಗಾಯತ್ರಿ ಜಪ, ಗಾಯತ್ರಿ ಮಂತ್ರದ ಅನುಸಂಧಾನ ಇದು ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಹೇಗೆ ಮಾಡಬೇಕು, ಅದರ ರೂಪಕಲ್ಪನೆ ಏನು, ಅದನ್ನು ನಾಳೆ ನಾವು ಚಿಂತನೆ ಮಾಡ್ತಾ ಹೇಳೋ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಹರೇ ಶ್ರೀನಿವಾಸ. ಗಾಯತ್ರಿ ಜಪ ಮಾಡಬೇಕು. ಗಾಯತ್ರಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಗಾಯತ್ರಿ ವೇದಮಾಸಾಸಿ. ಎಲ್ಲ ವೇದಗಳಿಗೆ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ ಈ 3 ವೇದಗಳು ಕೂಡ ಗಾಯತ್ರಿಯೇ. ಗಾಯತ್ರಿ ತ್ರಿಪದ 3 ಪಾದಗಳಿಂದ ಕೂಡಿಕೊಂಡಿರ್ತಕ್ಕಂಥ ಗಾಯತ್ರಿಯಿಂದಲೇ ಪುರುಷ ಸೂಕ್ತ ಹೊರಗೆ ಬಂದದೆ.
ಇಂಥ ಪುರುಷ ಸೂಕ್ತದಿಂದ ಋಗ್ವೇದ ಯಜುರ್ವೇದ ಸಾಮವೇದಗಳು ಬಂದಾವೆ. ಈ ಋಗ್ವೇದ ಯಜುರ್ವೇದ ಸಾಮಗಳಿಂದಲೇ ಎಲ್ಲ ಪುರಾಣಗಳು, ಬ್ರಹ್ಮಸೂತ್ರಗಳು, ಏನೇನವ ವೇದವ್ಯಾಸದೇವರು ರಚನೆ ಮಾಡಿರ್ತಕ್ಕಂಥ ಮತ್ತು ಅನೇಕ ಋಷಿಗಳು ರಚನೆ ಮಾಡಿರ್ತಕ್ಕಂಥ ಶ್ರುತಿಗಳು, ಧರ್ಮಶಾಸ್ತ್ರಗಳು ಎಲ್ಲವೂ ಹೊರಬಂದವು. ಇಡೀ ಭಾರತ ಕಾವ್ಯ ಪ್ರಪಂಚ ಎಲ್ಲ ಇದಕ್ಕೆ ಇವೇ ಮೂಲ ಆಗಿರ್ತಕ್ಕಂಥದ್ದು. ಇಂಥ ಗಾಯತ್ರಿ ಮಂತ್ರವನ್ನು ಕಂಪಲ್ಸರಿಯಾಗಿ ಜಪ ಮಾಡಿಯೇ ತಿರಬೇಕು. ಇದು 24 ಅಕ್ಷರಗಳಿಂದ ಕೂಡಿಕೊಂಡಿರತಕ್ಕಂಥದ್ದು. ಓಂಕಾರದಿಂದ ಸಹಿತವಾದಾಗ 25 ಅಕ್ಷರಗಳಾಗ್ತದೆ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ರೀತಿ ಹೇಳಬೇಕು ಇಂಥ ಗಾಯತ್ರಿ ಮಂತ್ರ. ಯಾವಾಗ ಹೇಳಬೇಕು? ಮತ್ತು ಪುನಃ ಒಮ್ಮೆ ಗುರುಮಂತ್ರ ಮಾಡಿಕೊಂಡು ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವೇದವ್ಯಾಸಾಯ ನಮಃ ಭಾರತ್ಯೈ ನಮಃ ಸರಸ್ವತ್ಯೈ ನಮಃ ವಾಯವೇ ನಮಃ ಬ್ರಹ್ಮಣೇ ನಮಃ ಲಕ್ಷ್ಮೀ ನಮಃ ನಾರಾಯಣಾಯ ನಮಃ ಅಂತ ಅಂದುಕೊಂಡು ಆ ನಂತರದಲ್ಲಿ ಪೂರ್ವಪೀಠಿಕವಾಗಿ ಏನೇನು ಹೇಳಬೇಕು, ಗಾಯತ್ರಿಯ ಮಂತ್ರದ ಋಷಿ ಯಾರು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಛಂದಸ್ಸು ಯಾವುದು, ಅದರಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ದೇವ ಸವಿತೃನಾಮಕ ನಾರಾಯಣ ಅಂತ ಇವೆಲ್ಲ ಚಿಂತನೆ ಮಾಡಿಕೊಂಡು ಪ್ರಾಣಾಯಾಮ ಮಾಡಬೇಕು. ಅದು ಗಾಯತ್ರಿ ಮಂತ್ರದಿಂದೇ ಪ್ರಾಣಾಯಾಮ ಮಾಡಬೇಕು. ಆ ಗಾಯತ್ರಿ ಮಂತ್ರದಿಂದ ಪ್ರಾಣಾಯಾಮ ಆದಮೇಲೆ ಪ್ರಾಣಾಯಾಮದ ಬಗ್ಗೆ ಎಲ್ಲ ತಿಳ್ಕೊಂಡಿವಿ ನಾವು. ಅದಾದಮೇಲೆ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೋ. ತತ್ಸವಿದು ಅಂಗುಷ್ಟಕಾಭ್ಯಾಯ ನಮಃ ವರೇಣ್ಯಂ ತರ್ಜನೇಭ್ಯೋ ನಮಃ. ಇವತ್ತು ಬಳಕೆಯಲ್ಲಿರತಕ್ಕಂಥ ಗಾಯತ್ರಿ ಮಂತ್ರ ಯಾವುದಂದರೆ ವಿಶ್ವಾಮಿತ್ರ ಗಾಯತ್ರಿ. ಬ್ರಹ್ಮಗಾಯತ್ರಿ ಅಂತ ಒಂದು ಬೇರೆ ಇದೆ. ಆದರೆ ಆ ಬ್ರಹ್ಮಗಾಯತ್ರಿನ ಯಾರೂ ಅನುಷ್ಠಾನ ಮಾಡೋದಿಲ್ಲ, ಭಾಳ ಕಮ್ಮಿ, ರೇರಾಗಿರ್ತಾರೆ ಯಾರೊಬ್ಬರು. ಈ ವಿಶ್ವಾಮಿತ್ರ ಗಾಯತ್ರಿ, ವಿಶ್ವಾಮಿತ್ರನಿಗೆ ಮೇಲೆ ಅನುಗ್ರಹ ಮಾಡಿ ಭಗವಂತ ತನ್ನ ಮಹಾಮಂತ್ರವನ್ನು ಅಭಿವ್ಯಕ್ತ ಮಾಡಿದ್ನಲ್ಲ, ಆ ವಿಶ್ವಾಮಿತ್ರ ಗಾಯತ್ರಿಯನ್ನೇ ಎಲ್ಲರೂ ಜಪ ಮಾಡ್ತಾರೆ. ಅದಕ್ಕೆ ತತ್ಸವಿತು ಅಂಗುಷ್ಟಕಾಭ್ಯಾಯ ನಮಃ ವರೇಣ್ಯಂ ತರ್ಜನೇಭ್ಯೋ ನಮಃ ಭರ್ಗೋ ದೇವಸ್ಯ ಮಧ್ಯಾಭ್ಯಾಯ ನಮಃ ಧೀಮಿಹಿ ಅನಾಮಿಕಾಭ್ಯಾಯ ನಮಃ ಧಿಯೋ ಯೋ ನಃ ಕನಿಷ್ಕಾಭ್ಯಾಯ ನಮಃ. ಈ ಮಂತ್ರಗಳನ್ನು ಹೇಳಿಕೊಂಡು ಅಂಗನ್ಯಾಸ ಮತ್ತು ಕರನ್ಯಾಸ ಅಂಗನ್ಯಾಸಗಳನ್ನು ಮಾಡಿಕೊಂಡು ಭಗವಂತ ಅದರಿಂದ ಪ್ರತಿಪಾದ್ಯನಾಗಿರತಕ್ಕಂಥ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರ್ಜಿದಾಸನ ಸನ್ನಿಮಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಭೂ ಧೃತ ಶಂಖಚಗ್ರಹ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ, ಸವಿತೃಮಂಡಲ ಮಧ್ಯವರ್ತಿಯಾದ ಸೂರ್ಯಮಂಡಲದ ಮಧ್ಯದಲ್ಲಿರತಕ್ಕಂಥ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ, ಕಮಲದ ಮೇಲೆ ಕೂತ್ಕೊಂಡಿರ್ತಕ್ಕಂಥ, ಅಲ್ಲಿ ಲಕ್ಷ್ಮಿಯೇ ಕಮಲವಾಗಿ ಆಗಿದ್ದಾಳಂತೆ. ಕಮಲದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್, ಕೇಯೂರ ಅಂತಂದರೆ ಭುಜಕೀರ್ತಿಗಳನ್ನು ಧಾರಣ ಮಾಡಿರ್ತಕ್ಕಂಥ ಕೇಯೂರವಾನ್, ಮಕರ ಕುಂಡಲವಾನ್, ಮಕರದಂತೆ ಮೊಸಳೆಯಂತೆ ಇರತಕ್ಕಂಥ ಕುಂಡಲಗಳನ್ನು ಧಾರಣ ಮಾಡಿದ್ದಾನೆ. ಮಂತ್ರಾದಿ ನಮ್ಮ ತಿರುಪತಿ ವೆಂಕಟರಮಣ ಅಂತಾದಿ ಧಾರಣ ಮಾಡಿದ್ದು. ಕೇಯೂರವಾನ್, ಮಕರ ಕುಂಡಲವಾನ್, ಕಿರೀಟ ಹಾಕ್ಕೊಂಡಿದ್ದಾನೆ. ಕಿರೀಟಿ ಹಾರಿ, ಅನೇಕ ವಿಧವಾಗಿರ್ತಕ್ಕಂಥ ಹಾರಗಳನ್ನು ಹಾಕ್ಕೊಂಡಿದ್ದಾನೆ. ಕಿರೀಟಿ ಹಾರಿ ಧ್ಯೇಯಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಜಿದಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು, ಬಂಗಾರದಂತೆ ಬೆಳಗ್ತಾ ಇದ್ದಾನೆ. ಅಂಥ ಪರಬ್ರಹ್ಮನನ್ನು, ಅಂಥ ನಾರಾಯಣನನ್ನು ಧ್ಯೇಯ ಅಂತ ನಾರಾಯಣ ನಮ್ಮೆಲ್ಲರಿಂದ ಧ್ಯೇಯನಾಗಿದ್ದಾನೆ. ಅದರ ರೂಪ ಇದೆ ನೋಡ್ರಿ, ಎಷ್ಟು ಸುಂದರವಾಗಿದೆ. ಬಂಗಾರದ ವರ್ಣದಿಂದ ಕೂಡಿಕೊಂಡಿರ್ತಕ್ಕಂಥ ಶಂಖ ಚಕ್ರಗಳನ್ನು ಕೈಯಲ್ಲಿ ಧಾರಣ ಮಾಡಿರ್ತಕ್ಕಂಥ, ಶಂಖವನ್ನು ಎಡಗೈಯಲ್ಲಿ ಚಕ್ರವನ್ನು ಬಲಗೈಯಲ್ಲಿ ಶಂಖವನ್ನು ಬಲಗೈಯಲ್ಲಿ ಚಕ್ರವನ್ನು ಎಡಗೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ, ತೊಡೆಯ ಮೇಲೆ 2 ಸುಖಾಸನದಲ್ಲಿ ಕೂತ್ಕೊಂಡಿದ್ದಾನೆ, ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ. 2 ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡಿದ್ದಾನೆ. 4 ಕೈಗಳು, 4 ಕೈಗಳಲ್ಲಿ ಮೇಲಿನ 2 ಕೈಗಳಲ್ಲಿ ಚಕ್ರ ಶಂಖ, ಕೆಳಗಿನ 2 ಕೈಗಳನ್ನು ಧ್ಯಾನ ಮುದ್ರೆಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಆದರೆ ಕಮಲ ಒಂದು ಹಾಕಬೇಕಾಗಿತ್ತು, ಕಮಲ ಹಾಕಿಲ್ಲ. ಯಾಕೆಂದರೆ ಕಮಲ ಅತ್ಯಂತ ಅವಶ್ಯಕ. ಲಕ್ಷ್ಮಿ ಭಗವಂತನನ್ನು ಬಿಟ್ಟು ಇರೋದಿಲ್ಲ. ದೇಶ ಕಾಲದಿಂದ ಈಶಾಗೆ ಸಮಳೆನಿಪ ಶ್ರೀಶಾನ ರಾಣಿ ಗುಣಮಣಿ ಕೋಲೆ. ಎಲ್ಲೆಲ್ಲಿ ಹರಿ ಇರ್ತಾನೆ ಅಲ್ಲಲ್ಲಿ ಲಕ್ಷ್ಮಿ ಇರ್ತಾಳೆ. ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ ಇರೋದಿಲ್ಲ, ನಾರಾಯಣನ ಬಿಟ್ಟು ಲಕ್ಷ್ಮಿ ಇರೋದಿಲ್ಲ. ಮತ್ತು ಕೆಲವು ರೂಪಗಳವೆ, ಅಲ್ಲಿ ಲಕ್ಷ್ಮಿ ಇಲ್ಲ. ವೇದವ್ಯಾಸದೇವರಿಗೆ ಲಕ್ಷ್ಮಿಯಲ್ಲಿ ಅವತಾರ ಮಾಡಿದ್ದಾಳೆ. ನಾವೇನು ಮತ್ತೆ ನಿತ್ಯ ಗಾಯತ್ರಿ ಮಂತ್ರವನ್ನು ಹೇಳ್ತೀವಿ. ಆ ನಾರಾಯಣ ಸೂರ್ಯನ ಅಂತರ್ಗತರಾಗಿರ್ತಕ್ಕಲ್ಲ ಸವಿತೃನಾಮಕ ನಾರಾಯಣ ಇದ್ದಾನಲ್ಲ, ಮತ್ತು ಅಲ್ಲಿ ಲಕ್ಷ್ಮಿ ಎಲ್ಲಿದ್ದಾಳೆ?
ಆದರೆ ವೇದವ್ಯಾಸ ದೇವರಿಗೆ ಕೃಷ್ಣಾಜನವಾಗಿ ಲಕ್ಷ್ಮಿ ಇರ್ತಾಳಂತೆ. ಲಕ್ಷ್ಮಿ ಬೇರೆ ಅಲ್ಲ, ಕೃಷ್ಣಾಜನ ಬೇರೆ ಅಲ್ಲ. ಇಲ್ಲಿ ಗಾಯತ್ರಿ ಮಂತ್ರದಲ್ಲಿ ಜಪ್ಯನಾಗಿರ್ತಕ್ಕಂಥ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ಪರಬ್ರಹ್ಮ ನಾರಾಯಣನಲ್ಲ, ಸವಿತೃನಾಮಕ ನಾರಾಯಣ, ಅವನಿಗೆ ಕೆಳಗೆ ಕಮಲದ ಮೇಲೆ ಕೂತ್ಕೊಂಡಿರ್ತಾನೆ. ಅಂಥ ಕಮಲ ಸಾಕ್ಷಾತ್ ಲಕ್ಷ್ಮಿ ಇಂಥ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಇಂಥ ನಾರಾಯಣನನ್ನು ಧ್ಯಾನ ಮಾಡಿ ಆಮೇಲೆ ಗಾಯತ್ರಿ ಮಂತ್ರವನ್ನು 8 ಸಾಲ, ಕನಿಷ್ಠ 8 ಸಾಲ ಮಾಡು, 24 ಸಾಲ ಮಾಡು, 50 ಆಚಾರ್ಯ ಹೇಳೋದು 10 ಕನಿಷ್ಠ 10 ಮಾಡೇ ತಿರಬೇಕು ಅಂಥೇಳಿ. ಆಮೇಲೆ 108 ಮಾಡಬೇಕು, 1016 ಮಾಡಬೇಕು. ಇದರಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನು ನಾನು ಹೇಳಿದ್ದೀನಿ ಈಗಾಗಲೇ. ಅರ್ಥಾನುಸಂಧಾನಪೂರ್ವಕವಾಗಿ ಗಾಯತ್ರಿ ಮಂತ್ರದ ಜಪ ಮಾಡಿದರೆ ಅದು ನಿಧಾನವಾಗಿ ಮಾಡಬೇಕು. 3 ಭಾಗಗಳನ್ನಾಗಿ ಮಾಡಿ ಗಾಯತ್ರಿಯನ್ನು, ಓಂಕಾರದಿಂದ ಸಹಿತವಾದ ಗಾಯತ್ರಿಯನ್ನು ನಾವು ಉಚ್ಚಾರ ಮಾಡ್ತಾ ನಿಧಾನವಾಗಿ ಅದರ ಅರ್ಥವನ್ನು ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಮಾಡಿದಾಗ ಆ ಗಾಯತ್ರಿ ಮಂತ್ರದ ಫಲ ನಮಗೆ ಸಿಗುತ್ತದೆ, ನಮ್ಮ ಜೀವನ ಧನ್ಯ ಆಗ್ತದೆ. ಹಾಗಾದರೆ ಆ ಗಾಯತ್ರಿ ಮಂತ್ರದ ಅರ್ಥ ಏನು ಸ್ವಾಮಿ? ಅರ್ಥ ಸಾವಿರ ರೀತಿಯಲ್ಲಿ ಅರ್ಥ ಹೇಳಿದ್ದಾರೆ. ಭಂಡಾರಿಕೇರಿ ಸ್ವಾಮಿಗಳಿದ್ದಾರೆ, ಅವರು ರಾಮಾಯಣದ ಅರ್ಥವನ್ನೆಲ್ಲ ಗಾಯತ್ರಿಯಲ್ಲಿ ತರ್ತಾರೆ, ಭಾರತದ ಅರ್ಥವನ್ನೆಲ್ಲ ರಾಮಾಯಣ ತರ್ತಾರೆ, ಗೀತಾರ್ಥವನ್ನು ರಾಮಾಯಣದ ಗಾಯತ್ರಿಯಲ್ಲಿ ತರ್ತಾರೆ, ಭಾಗವತದ ಅರ್ಥವನ್ನು ಎಲ್ಲ ಅರ್ಥಗಳನ್ನು ಹೇಳ್ತಾರೆ, ರಾಮಾವತಾರವನ್ನು ಹೇಳ್ತಾರೆ, ಕೃಷ್ಣಾವತಾರಕ್ಕೆ ಸಮನ್ವಯ ಮಾಡ್ತಾರೆ. ಆದರೆ ಹೀಗೆ ಅನೇಕ ಅರ್ಥಗಳಿಂದ ಕೂಡಿದ್ದು ಆಚಾರ್ಯ ಮಧ್ವರೇ ಮೊದಲಾದವರೆಲ್ಲ ಅರ್ಥ ಹೇಳಿದ್ದಾರೆ, ಶಂಕರ ಭಗವತ್ಪಾದರು ಹೇಳಿದ್ದಾರೆ, ರಾಮಾನುಜಾಚಾರ್ಯರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಎಲ್ಲ ಅರ್ಥಗಳನ್ನು ಹೇಳಿದರೆ ಕನ್ಫ್ಯೂಸ್ ಆಗಿಬಿಡ್ತೀವಿ ನಾವು. ಒಂದು ಅರ್ಥ ಹರಿದಾಸರಿಗೆ ಸಮ್ಮತವಾದದ್ದು, ಮತ್ತು ಸಮ್ಮತವಾದಂದರೆ ಬೇರೆ ಸಮ್ಮತ ಅಲ್ಲ ಅಂತ ಹಾಗೆ ತಿಳ್ಕೊಬಾರ್ದು. ಅವರು ಇಷ್ಟಪಟ್ಟಿದ್ದು ನಂತರದಲ್ಲಿ ನಮಗೆ ಈಸಿಯಾಗಿ ಅರ್ಥ ಆಗತಕ್ಕಂಥ ಒಂದು ಅರ್ಥವನ್ನು ಮುಂದಿನ ವಾರ ಅದನ್ನು ಚಿಂತನೆ ಮಾಡ್ತಾ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.